Praise the Lord. Hi everyone. Welcome back to this next session. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸೆಷನಲ್ಲಿ ಎಕ್ಸಸೈಸ್ 3.3ಗೆ ಸಂಬಂಧಪಟ್ಟಂತಹ 15 ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೀವಿ. ನಾವು ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ಎಕ್ಸಸೈಸ್. ಕ್ವೆಶ್ಚನ್ ನಂಬರ್ 16ಇಂದ ಅಪ್ ಟು 25 ಕ್ವೆಶ್ಚನ್ಸ್ ಇದ್ದಾವೆ. ವಿಲ್ ಟ್ರೈ ಟು ಫಿನಿಶ್ ಆಫ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಮೋರ್ ಓವರ್ ಈ ಒಂದು ಎಕ್ಸಸೈಸ್ನ ಈಗ ಮಾಡುವಂಥ ಪ್ರಾಬ್ಲಮ್ಸ್, ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಮೇಲೆ ಇರುತ್ತೆ. ಇಟ್ ಡಿಪೆಂಡ್ಸ್ ಪ್ರಾಬ್ಲಮ್ ಬೇಸ್ ಮೇಲೆ. ಸಮ್ ಆರ್ ಡಿಫ್ರೆನ್ಸ್ ಇನ್ ದ ಪ್ರಾಡಕ್ಟ್, ಈ 4 ಫಾರ್ಮುಲಾಸ್ ಯಾವುದಾದ್ರೂ ಯೂಸ್ ಮಾಡ್ತೀವಿ ಅಥವಾ ಈ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ವಿ ವಿಲ್ ಬಿ ಶೋಯಿಂಗ್. ಬಿಕಾಸ್ ನಿಮ್ಗೆ ಗೊತ್ತು ಈ ಎಕ್ಸಸೈಸಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ಪ್ರೂವ್ ದಟ್ ಪ್ರಾಬ್ಲಮ್ಸ್. Okay, so hope you all have the clear picture of the transformation formulas ನೀಟಾಗಿ ಗೊತ್ತಿದ್ರೆ ಈ the rest of the problems ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಲೆಟ್ಸ್ ಟೇಕ್ ಅಪ್ ದ ಕ್ವೆಶ್ಚನ್ ನಂಬರ್ 16. ಪ್ರೂವ್ ದಟ್, ಅಲ್ಲೇ ಕಾಣಿಸ್ತಿದೆ. I have to prove that cos 9x minus cos 5x divided by sin 17x minus sin 3x is equal to minus sin 2x divided by cos 10x. So as a regular process is LHS na consider ಮಾಡಿ RHS prove ಮಾಡೋಣ. Okay, so let's write down the LHS. So LHS ಏನಿದೆ, cos 9x minus cos 5x divided by sin 17x minus sin 3x ಇದೆ. Now here ನ್ಯೂಮರೇಟರ್ಗೆ ಐ ವಿಲ್ ಯೂಸ್ ದ ಫಾರ್ಮುಲಾ cos c minus cos d. ಸೊ ನೆನ್ಪಿಟ್ಕೊಳ್ಳಿ, cos c minus cos d is minus 2 sin c plus d by 2 into sin c minus d by 2. ಓಕೆನಾ? ಸಿಮಿಲರ್ಲಿ ಡಿನಾಮಿನೇಟರ್ sin c minus sin d ಫಾರ್ಮೆಟ್ ಇದೆ. ಸೊ sin c minus sin d ಫಾರ್ಮೆಟ್ is 2 cos c plus d by 2 into sin c minus d by 2. ಅರ್ಥವಾಗ್ತಿದೆಯಾ? ಈ ಫಂಕ್ಷನ್ಸ್ ಅಂತ ಸೇಮು, ಸಿ ಪ್ಲಸ್ ಡಿ ಬೈ ಟು, ಸಿ ಮೈನಸ್ ಡಿ ಬೈ ಟು ಇರುತ್ತೆ. ಬಟ್ ಇಲ್ಲಿ ಯಾವ ಥರ ಫಂಕ್ಷನ್ ಕಾಂಬಿನೇಷನ್ ತೊಗೊಳ್ತೀವಿ ನೆನಪಿರಬೇಕು. ಎಸ್ ಪ್ಲಸ್ ಎಸ್ ಇಸ್ 2sc, ಎಸ್ ಮೈನಸ್ ಎಸ್ ಇಸ್ 2cs, ಸಿ ಪ್ಲಸ್ ಸಿ ಇಸ್ 2cc, ಸಿ ಮೈನಸ್ ಸಿ ಇಸ್ 2ss. ನೆನ್ಪಿಟ್ಕೊಂಡ್ರೆ ಚೆನ್ನಾಗಿ ಕ್ಲಿಯರಾಗಿ ಸಾಲ್ವ್ ಮಾಡ್ಬೋದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಹೇಳಿದ್ನಲ್ಲ, ಕಾಸ್ ಸಿ ಮೈನಸ್ ಕಾಸ್ ಟಿ ಈಸ್ ಮೈನಸ್ 2 ಸೈನ್. ಅರ್ಥ ಆಗ್ತಿದೆಯಾ? ಸೊ ಮೈನಸ್ 2 ಸೈನ್ ಸಿ ಪ್ಲಸ್ ಡಿ ಅಂದರೆ 9x plus 5x divided by 2 into sine, again sine 9x minus 5x divided by 2. So transformation formula numerator ge apply ಆಯಿತು. Now let us apply the same thing for the denominator. Okay, so sin c minus sin d is 2 cos c plus d by 2 ಅಂದರೆ 17x plus 3x divided by 2. Okay, into sine it is 17x minus 3x divided by 2. Okay, ಅರ್ಥವಾಗ್ತಿದೆಯಲ್ಲ? ಸೊ ವಿ ಆರ್ ಜಸ್ಟ್ ಲೆಫ್ಟ್ ಓವರ್ ವಿತ್ ಸಿಂಪ್ಲಿಫಿಕೇಶನ್. ದಿಸ್ ಇಸ್ ನಥಿಂಗ್ ಬಟ್ 2 ಮತ್ತು 2 ಕ್ಯಾನ್ಸಲ್ ಮಾಡ್ಬೋದು, ಮೈನಸ್ ಇರುತ್ತೆ. ದ ನ್ಯೂಮರೇಟರ್ ಇಸ್ ಸೈನ್ ಆಫ್ 9 plus 5 is to 14, ಕರೆಕ್ಟಾ? 14 by 2 is nothing but 7x. ಸೊ ನನಗೆ sin 7x ಬರುತ್ತೆ into sin of 9 minus 5 is 4x, 4x by 2 is equal to 2x. ಡೈರೆಕ್ಟಾಗಿ ಬರೀರಿ, ಇಲ್ಲಾಂದರೆ ಮತ್ತೆ 2 ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ನಾಟ್ ನೀಡೆಡ್. ಓಕೆ, ಡಿವೈಡೆಡ್ ಬೈ, ಸಿಮಿಲರ್ಲಿ ದಿಸ್ ಇಸ್ ಕಾಸ್ ಆಫ್ 17 plus 3, 17 plus 3 ಏನು 20x ಆಗುತ್ತೆ. 20 by 2 is nothing but 10x. ಓಕೆ, ಇಂಟು ಸೈನ್ ಆಫ್ 17 minus 3 is to 14 ಬರುತ್ತೆ. 14 by 2 ಏನಾಗುತ್ತೆ? sin 7x ಆಗುತ್ತೆ. Now, if you observe carefully, numerator I have sin 7x, denominator sin 7x, it will be cancelled. So, the remaining terms are minus of, numerator ಉಳಿದಿರೋದು sin 2x ಇದೆ. So, it is sin 2x divided by denominatorly cos 10x. Okay, actually these are very simple problems. Nodi, that is what I want. That is my RHS and the procedure is proved. All the problems is proved. ಸೊ ನಾವೇನಂತ ಬರೀತೀವಿ? ಹೆನ್ಸ್ ಪ್ರೂವ್ಡ್. ಓಕೆ, ಸೊ ಟ್ರಾನ್ಸ್ಫಾರ್ಮೇಷನ್ ಬೇಸ್ ಫಾರ್ಮುಲಾಸು ಅಥವಾ ಪ್ರಾಬ್ಲಮ್ಸು ತುಂಬ ಈಸಿ ಇರುತ್ತೆ. ಹೋಪ್ ಯು ವಿಲ್ ಬಿ ಎಂಜಾಯಿಂಗ್ ದಿಸ್. ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 16. ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. So here comes the 17th question. I have to show that sin 5x plus sin 3x divided by cos 5x plus cos 3x ನ ವ್ಯಾಲ್ಯೂ tan 4x ಬರುತ್ತೆ ಅಂತ ತೋರಿಸ್ಬೇಕು. ಐ ಹ್ಯಾವ್ ಕನ್ಸಿಡರ್ಡ್ ಮೈ LHS. ಸೊ ನ್ಯೂಮರೇಟರ್ ನೋಡಿದ್ರೆ ಗೊತ್ತಾಗುತ್ತೆ, sin c plus sin d ಫಾರ್ಮೆಟ್ ಇದೆ. ಸೊ s plus s is 2sc. ಸಿಮಿಲರ್ಲಿ ಡಿನಾಮಿನೇಟರ್ ಇಸ್ cos c plus cos d. ಸೊ c plus c is 2cc. ಅರ್ಥವಾಗ್ತಿದೆಯಾ? ಪ್ಲಸ್ 2cc ನೆನ್ಪಿಟ್ಕೊಳ್ಳಿ. ಸೊ ವಿ ವಿಲ್ ಬಿ ಯೂಸಿಂಗ್ ದಿಸ್ ಫಾರ್ಮುಲಾ. ದಿಸ್ ಇಸ್ ನಥಿಂಗ್ ಬಟ್ sin c plus sin d is 2 sin c plus d by 2 ಅಂದರೆ 5x plus 3x divided by 2 into cos. ಅರ್ಥವಾಗ್ತಿದೆಯಾ?
ಇದು ನೆನ್ಪಿಟ್ಕೋಬೇಕು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ದಟ್ ವಿಲ್ ಬಿ ನಥಿಂಗ್ ಬಟ್ 5x minus 3x divided by 2. So I applied the transformation formula for numerator. So let me apply it for the denominator also. Denominator 2 of cos c plus cos d is 2 cos cos. Andre 2 cos of c plus d by 2. Andre 5x plus 3x divided by 2 into cos of, you will be having 5x minus 3x divided by 2. Okay, now see what happens. Because 2 and 2 gets cancels. This is nothing but sine of, okay, what is 5 plus 3? 8x ಆಗುತ್ತೆ. So 5x plus 3 is 8x. 8x by 2 is nothing but sine 4x. ಕರೆಕ್ಟಾ? ಇಂಟು ಕಾಸ್ ಇದೆ, ಕಾಸ್ ಬರ್ಕೊಬಿಡಿ. 5 minus 3, sorry, 5x minus 3x is 2x. 2x by 2, 2 ಕ್ಯಾನ್ಸಲ್ ಆದರೆ ಬರೀ ಕಾಸ್ x ಆಗುತ್ತೆ. ಓಕೆ, ಡಿವೈಡೆಡ್ ಬೈ, ಸಿಮಿಲರ್ಲಿ 2 ಕ್ಯಾನ್ಸಲ್ ಆಗಿದೆ. ದಿಸ್ ಇಸ್ ಕಾಸ್ ಆಫ್ 5 plus 3 is 8x. 8x by 2 is again 4x. Into, similarly, this is cos of 5 minus 3 is 2x, 2x by 2 cos x. So this is nothing but, if you observe carefully, cos x and cos x gets cancels. So ನಮ್ಗೆ ಉಳಿದಿರೋದು sin 4x divided by cos 4x. ನಮಗೆ ಡೆಫಿನೆಟ್ಲಿ ಗೊತ್ತು sin theta by cos theta is nothing but tan theta, ಕರೆಕ್ಟಾ? So I can write this as tan 4x. That is what I was supposed to show. This is my RHS and the problem is proved. ಗೊತ್ತಾಗ್ತಿದೆಯಾ? ಸೊ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ ಪ್ರಾಬ್ಲಮ್ ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು, ಆದರೆ ಈ ಪ್ರಾಬ್ಲಮ್ಸ್ ತುಂಬ ಈಸಿ ಇರುತ್ತೆ, ಪ್ರೊವೈಡೆಡ್ ಯು ನೋ ದೀಸ್ 4 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸಮ್ ಟು ಡಿಫ್ರೆನ್ಸ್ ಇನ್ ದ ಪ್ರಾಡಕ್ಟ್ ಅಥವಾ ಪ್ರಾಡಕ್ಟಿಂದ ಸಮ್ ಟು ಡಿಫ್ರೆನ್ಸ್. ಈ ಫಾರ್ಮುಲಾಸ್ ಗೊತ್ತಿದ್ರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 17. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. In question number 18, we are supposed to prove sin x minus sin y by cos x plus cos y. ಅದರ ವ್ಯಾಲ್ಯೂ tan of x minus y by 2 ಅಂತ ತೋರಿಸ್ಬೇಕಂತೆ. ಸೊ ಕನ್ಸಿಡರ್ ಮೈ LHS which is sin x minus sin y by cos x plus cos y. ಸೊ ನ್ಯೂಮರೇಟರ್ ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಲುಕ್ಸ್ ಲೈಕ್ sin c minus sin d. ಸೊ ನ್ಯೂಮರೇಟರ್ಗೆ sin c minus sin d ಅಪ್ಲೈ ಮಾಡ್ತೀನಿ, ಡಿನಾಮಿನೇಟರ್ಗೆ cos c plus cos d ಅಪ್ಲೈ ಮಾಡ್ತೀನಿ. ಅರ್ಥವಾಗ್ತಿದೆಯಾ? ಸೊ ಹೋಪ್ ಯು ರಿಮೆಂಬರ್ ದ ಫಾರ್ಮುಲಾ. ಸೊ s minus s is 2cs, ಕರೆಕ್ಟಾ? ಸೊ ಇಟ್ ಈಸ್ 2 cos of c plus d by 2 ಅಂದರೆ x plus y divided by 2 into sin of c minus d ಅಂದರೆ ಇಲ್ಲಿ c ಬದಲು x, d ಬದಲು y ಇದೆ. ಸೊ x minus y divided by 2. So this is the transformation formula for numerator. Similarly, applying cos c plus cos d is nothing but 2 cos cos. That means 2 cos of c plus d ಅಂದರೆ x plus y divided by 2 into cos of, ಅರ್ಥ ಆಗ್ತಿದೆಯಾ? x minus y, that is c minus d divided by 2 ಅಂದರೆ x minus y divided by 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ನೀವು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ 2 and 2 gets cancels. At the same time, ನ್ಯೂಮರೇಟರ್ cos of x plus y by 2 ಇದೆ, ಇಲ್ಲೂ cos of x plus y by 2 ಇದೆ. ನೆನ್ಪಿಟ್ಕೊಳ್ಳಿ, ಈ ಟರ್ಮ್ನ ಕೂಡ ಕ್ಯಾನ್ಸಲ್ ಮಾಡಬಹುದು. ಅರ್ಥವಾಗ್ತಿದೆಯಾ? ಸೊ ದಟ್ ಮೀನ್ಸ್ ನನಗೆ ಉಳಿದಿರೋದೇನಿದೆ ಬರ್ಕೊಳ್ತೀನಿ. ಸೊ ಐ ಆಮ್ ಲೆಫ್ಟ್ ಓವರ್ ವಿತ್ ಸೈನ್ ಆಫ್ x minus y divided by 2 whole divided by cos of x minus y whole divided by 2. ಸೊ ಆ್ಯಕ್ಚುಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಎರಡೂ ಆ್ಯಂಗಲಲ್ಲಿ ಇರೋದು ಆ್ಯಕ್ಚುಲಿ x minus y divided by 2. ದಿಸ್ ಲುಕ್ಸ್ ಲೈಕ್ sin theta by cos theta. ಡೆಫಿನೆಟ್ಲಿ sin by cos ನಮಗೆ tan ಅಂತ ಗೊತ್ತಿರೋದ್ರಿಂದ ಆ್ಯಂಗಲ್ ಇಸ್ ಸೇಮ್. ಯಾವಾಗ ತಗೋಬೋದು ಅಂದರೆ ಆ್ಯಂಗಲ್ ಸೇಮ್ ಇದ್ದಾಗ. ಸೊ ಆ್ಯಂಗಲ್ ಸೇಮ್ ಇದೆ, x minus y by 2. ನಾವು ಯು ಕ್ಯಾನ್ ಚೆಕ್ ದಟ್ ಈಸ್ ವಾಟ್ ಐ ವಾಂಟ್ ಮೈ RHS. ಸೊ ದಿಸ್ ಈಸ್ ಮೈ RHS and the problem is proved. ಅರ್ಥವಾಗ್ತಿದೆಯಾ? ಸೊ ವಿ ಹ್ಯಾವ್ ದ ಹ್ಯಾಬಿಟ್ ಆಫ್ ರೈಟಿಂಗ್ ಹೆನ್ಸ್ ಪ್ರೂವ್ಡ್. ಮತ್ತು ಎಕ್ಸಾಮಲ್ಲಿ ಕೊಟ್ಟರೆ ಆರಾಮಾಗಿ 2 marks ತಗೊಳ್ಬೋದು ನಾವು ಈ ಪ್ರಾಬ್ಲಮ್ಸಿಂದ. ಓಕೆ, ಸೊ ರೈಟ್, ದಟ್ ವಾಸ್ ಕ್ವೆಶ್ಚನ್ ನಂಬರ್ 18. ಲೆಟ್ಸ್ ಮೂವ್ ಆನ್. ಸೊ ಹಿಯರ್ ವಿ ಹ್ಯಾವ್ ಕ್ವೆಶ್ಚನ್ ನಂಬರ್ 19. Prove that sin x plus sin 3x divided by cos x plus cos 3x is equal to tan 2x. ಈಗ ಈ ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನಂದರೆ sin x plus sin 3x ಅಂತ LHS ಬರ್ಕೊಳ್ಳೋ ಬದಲು ಸ್ವಲ್ಪ ಏನು ಚೇಂಜ್ ಅಂದರೆ ಏನು ತೊಂದರೆ ಏನಿಲ್ಲ. ಫಸ್ಟ್ ಐ ವಿಲ್ ರೈಟ್ sin 3x, ಯಾಕಂದರೆ ದೊಡ್ಡ ಆ್ಯಂಗಲ್ನ ಫಸ್ಟ್ ಬರ್ಕೊಳ್ಳೋಣ, ದಟ್ ವುಡ್ ಬಿ ಬೆಟರ್. ಸೊ sin 3x ಡಿವೈಡೆಡ್ ಬೈ ಪ್ಲಸ್ sin x ಡಿವೈಡೆಡ್ ಬೈ, ಇಲ್ಲೂ ಹಾಗೆ ಬರ್ಕೊಳ್ತೀನಿ, cos 3x ಪ್ಲಸ್ cos x ಅಂತ. ನಾನೇನು ಚೇಂಜ್ ಮಾಡಿಲ್ಲ, ಓನ್ಲಿ a ಪ್ಲಸ್ ಬಿ ಬರೀ ಬದಲು b ಪ್ಲಸ್ ಎ ಬರ್ಕೊಂಡಿದ್ದೀನಿ. ಓಕೆ, ಈಗೇನು ಮಾಡ್ತೀನಿ ಅಂದರೆ ಐ ವಿಲ್ ಬಿ ಯೂಸಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ಯಾವ್ಯಾವುದು? ದಿಸ್ ಲುಕ್ಸ್ ಲೈಕ್ sin c ಪ್ಲಸ್ sin d ವಿಚ್ ಇಸ್ 2sc. ನೆಕ್ಸ್ಟ್ ಒನ್ನು cos c ಪ್ಲಸ್ cos d ಇದೆ ವಿಚ್ ಇಸ್ 2cc. ಓಕೆ, ಯೂಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 2 times sin ಆಫ್ c ಪ್ಲಸ್ d ಅಂದರೆ 3x ಪ್ಲಸ್ x ಡಿವೈಡೆಡ್ ಬೈ 2.
ಓಕೆ ಇಂಟು ಕಾಸ್ ಆಫ್ 3x ಸಿ ಮೈನಸ್ ಡಿ ಅಂದರೆ 3x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ದಟ್ ವಾಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ನ್ಯೂಮರೇಟರ್. Denominator we will apply cos c plus cos d, which is nothing but 2 cos cos. So that is nothing but 2 cos of c plus d andre 3x plus x divided by 2 into cos of 3x c minus d andre 3x minus x divided by 2. Okay, so this is nothing but, now what you can do it is, let me write this 2 and 2 because cancel mabudi sin of nimge ಇಫ್ ಯು ಕ್ಯಾನ್, ನೀವು ಕ್ಲಿಯರಾಗಿ ನೋಟಿಸ್ ಮಾಡಿದ್ರೆ ಬೇಕಾದರೆ ಇದನ್ನು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಅರ್ಥವಾಗ್ತಿದೆ? ಈ ಸ್ಟೆಪ್ಪಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಮಾಡಿ. 3x ಪ್ಲಸ್ ಎಕ್ಸ್ ಇಸ್ 4x, 4x ಬೈ 2 is sin 2x. ಓಕೆ, ಇಂಟು 3x ಮೈನಸ್ ಎಕ್ಸ್ ಇಸ್ 2x, 2x ಬೈ 2 is 1, ದಟ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ, ಸಿಮಿಲರ್ಲಿ ಕಾಸ್ ಇದೆ ಫಂಕ್ಷನ್, ಕಾಸ್ ಇರಲಿ, 3 ಪ್ಲಸ್ 1 is 4, 4 ಬೈ 2 is 2x. ಓಕೆ, into 3 minus 1 is 2, 2 by 2 is 1, ಅಂದರೆ 1x ಆಗುತ್ತೆ. So this is nothing but, you can see carefully, cos x and cos x gets cancels. I am just left over with sin 2x divided by cos 2x. So sin theta divided by cos theta is nothing but tan theta. I can write it as tan 2x, and you can note that this is my RHS and the problem is proved. ಗೊತ್ತಾಗ್ತಿದೆಯಲ್ಲ? ಸೊ ಐ ಥಿಂಕ್ ನಿಮ್ಗೆ ಆಲ್ರೆಡಿ ಯು ಆರ್ ಎಂಜಾಯಿಂಗ್ ದೀಸ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ತುಂಬ ಈಸಿ, ಬಟ್ ಏನಂತ ಹೇಳಿದರೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಲೆಟ್ಸ್ ಪ್ರೊಸೀಡ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಹಿಯರ್ ಇಸ್ ಮೈ 20th ಕ್ವೆಶ್ಚನ್. ಪ್ರೂವ್ ದಟ್ sin x minus sin 3x divided by sin square x minus cos square x is equal to 2 sin x. ಓಕೆ, ಸೊ ರೆಗ್ಯುಲರ್ ಪ್ರೋಸೆಸ್ LHS ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಐ ಆಮ್ ಶಿಫ್ಟಿಂಗ್ ಮೈ ದೀಸ್ ಟು ಟರ್ಮ್ಸ್. a ಮೈನಸ್ ಬಿ ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಬಿ ಮೈನಸ್ ಎ ಆಗುತ್ತೆ. ಸೊ ನ್ಯೂಮರೇಟರ್ನ ಚೇಂಜ್ ಮಾಡ್ತಾ ಇರೋದ್ರಿಂದ ಐ ವಿಲ್ ರೈಟ್ sin 3x ಮೈನಸ್ sin x ಬರೀತಾ ಇರೋದ್ರಿಂದ ಡಿನಾಮಿನೇಟರ್ನು ಹಾಗೇ ಚೇಂಜ್ ಮಾಡ್ತೀನಿ. ಮೀನ್ಸ್ ಐ ವಿಲ್ ಶಿಫ್ಟ್ ದ ಟರ್ಮ್ಸ್. ಡಿನಾಮಿನೇಟರ್ sin ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಇದೆ, ಐ ವಿಲ್ ಶಿಫ್ಟ್ ಇಟ್ ಆ್ಯಸ್ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್. ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ಲಿರೋದು cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್. ಗೊತ್ತಾಗ್ತಿದೆಯಾ? ನ್ಯೂಮರೇಟರ್ಲಿ sin x ಮೈನಸ್ sin 3x ನಾವು ರಿವರ್ಸ್ ಬರದೆ ಇದನ್ನು ಚೇಂಜ್ ಮಾಡಿದಾಗೆ. ಸೊ ನ್ಯೂಮರೇಟರ್ ಮೈನಸ್ಸು ಡಿನಾಮಿನೇಟರ್ ಮೈನಸ್ ಕಾಮನ್ ತೆಗೆದು ಕ್ಯಾನ್ಸಲ್ ಆಗೋಗಿರುತ್ತೆ. ಓಕೆ, ಇದೊಂದು ಸ್ಟೆಪ್ಪು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ನಾವು ದಿಸ್ ಲುಕ್ಸ್ ಲೈಕ್ ಮೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಎಸ್ ಮೈನಸ್ ಎಸ್ ಅಂದರೆ sin c ಮೈನಸ್ sin d, ವಿಚ್ ಇಸ್ ನಥಿಂಗ್ ಬಟ್ 2cs. Okay, so I will substitute this 2 times cos c plus d by 2. c plus d andre 3x plus x divided by 2 into sin of c minus d andre 3x minus x divided by 2. So ಇದು ನ್ಯೂಮರೇಟರ್ಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಆಯಿತು. ಈಗ ಡಿನಾಮಿನೇಟರ್ ಲುಕ್ಸ್ ಲೈಕ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಏನಾದರೂ ನೆನಪಾಗ್ತಿದೆಯಾ? Actually, you have to know this. Cos square theta minus sin square theta is the other form of cos 2 theta. Cos 2 theta ಗೆ 4 ಫಾರ್ಮುಲಾಸ್ ಇದ್ದಾವೆ. ಒಂದು cos ಸ್ಕ್ವೇರ್ ಮೈನಸ್ sin ಸ್ಕ್ವೇರ್, ಇನ್ನೊಂದು 2 cos ಸ್ಕ್ವೇರ್ ಮೈನಸ್ 1, ಇನ್ನೊಂದು 1 ಮೈನಸ್ 2 sin ಸ್ಕ್ವೇರ್, ಇನ್ನೊಂದು 1 ಮೈನಸ್ tan ಸ್ಕ್ವೇರ್ ಬೈ 1 ಪ್ಲಸ್ tan ಸ್ಕ್ವೇರ್. ಈ 4ರಲ್ಲಿ ಯಾವುದೇ ಫಾರ್ಮೆಟ್ ಇದ್ರೂ ಬೇಕಾದ್ರೆ ನೀವು cos 2 theta ಅಂತ ಬರೀಬೋದು. ಅರ್ಥ ಆಗ್ತಿದೆಯಾ? ಸೊ ನನಗೆ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್ ಇರೋದ್ರಿಂದ ಐ ವಿಲ್ ರೈಟ್ ದಿಸ್ ಆ್ಯಸ್ cos 2x. ಅರ್ಥವಾಗ್ತಿದೆಯಾ? ಅಲ್ಲಿ ಟೀಟಾ ಇತ್ತು, ಇಲ್ಲಿ ಆ್ಯಂಗಲ್ ಎಕ್ಸ್ ಇರೋದ್ರಿಂದ ಐ ವಿಲ್ ರೈಟ್ ಇಟ್ ಆ್ಯಸ್ cos 2x. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಫಾರ್ಮುಲಾ ಬರ್ತಿದ್ದೀನಿ ನಿಮ್ಮ ರೆಫರೆನ್ಸ್ಗೆ ಮಾತ್ರ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ಲೆಟ್ ಮಿ ಫರ್ದರ್ ಸಿಂಪ್ಲಿಫೈ 2 ಟೈಮ್ಸ್ cos ಆಫ್ 3 ಪ್ಲಸ್ 1 is 4, 4 ಬೈ 2 ಅಂದರೆ cos 2x ಆಗುತ್ತೆ, ಇಂಟು ಸೈನ್ ಆಫ್, ಅಲ್ಲಿ ಸೈನ್ ಇದೆ, 3x ಮೈನಸ್ ಎಕ್ಸ್ ಇಸ್ 2x, 2x ಬೈ 2 ಅಂದರೆ ಸಿಂಪ್ಲಿ ಎಕ್ಸ್, ಡಿವೈಡೆಡ್ ಬೈ ಡಿನಾಮಿನೇಟರ್ಲಿ ಏನಿದೆ ನೋಡಿ cos 2x ಇದೆ. ಓಕೆ, ಸೊ ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ನ್ಯೂಮರೇಟರ್ cos 2x, ಡಿನಾಮಿನೇಟರ್ cos 2x gets cancels. I am left over with 2 times sin x, and luckily that is what my RHS is. ಸೊ ಎಷ್ಟು ಬೇಗ ನನ್ನ ಪ್ರೂಫ್ ಬಂತು ನೋಡಿ. I considered my RHS and I proved my LHS. ಸೊ ಹೆನ್ಸ್ ಮೈ ಪ್ರಾಬ್ಲಮ್ is also proved. ಗೊತ್ತಾಗ್ತಿದೆಯಾ? ಫೈನಲ್ಗೆ ಹೆನ್ಸ್ ಪ್ರೂವ್ಡ್ ಅಂತ ಬರಿತೇವೆ. This completes the solution for this question. Okay, ಪ್ರಾಬ್ಲಮ್ಸ್ ನೋಡ್ತಿದ್ರೆ ತುಂಬ ಈಸಿ ಅನಿಸುತ್ತೆ, ಬಟ್ ಆ್ಯಸ್ ಐ ಟೋಲ್ಡ್ ಯು, ಇಟ್ ಆಲ್ ಬೇಸ್ಡ್ ಆನ್ ಫಾರ್ಮುಲಾ. ಟ್ರಿಗ್ನೋಮೆಟ್ರಿಯಲ್ಲಿ ಎಲ್ಲ ಪ್ರಾಬ್ಲಮ್ಸು ಫಾರ್ಮುಲಾ ಓರಿಯೆಂಟೆಡ್ ಚಾಪ್ಟರ್ ಇರೋದ್ರಿಂದ ಫಾರ್ಮುಲಾಸ್ ಚೆನ್ನಾಗಿ ಕಲ್ತಿದ್ರೆ ಪ್ರಾಬ್ಲಮ್ಸ್ ನೀಟಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಹಿಯರ್ ಕಮ್ಸ್ ಕ್ವೆಶ್ಚನ್ ನಂಬರ್ 21. ಪ್ರೂವ್ ದಟ್
cos 4x plus cos 3x plus cos 2x divided by sin 4x plus sin 3x plus sin 2x. This should give me cot 3x. Okay, so as usual I will consider my LHS. LHS ಅಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ತೀನಿ. ಏನಂತಂದರೆ ಐ ವಿಲ್ ಗ್ರೂಪ್ cos 4x ಪ್ಲಸ್ ಕಾಸ್ 2x. ಗೊತ್ತಾಗ್ತಿದೆಯಾ? ಕಾಸ್ 4x ಮತ್ತು ಕಾಸ್ 2xನ ಗ್ರೂಪ್ ಮಾಡಿ ಕಾಸ್ 3xನ ಸೈಡ್ಗೆ ಇಡ್ತಾ ಇದ್ದೀನಿ. ಅರ್ಥವಾಗ್ತಿದೆಯಾ? ಯಾಕೆ ಅಂತ ಗೊತ್ತಾಗುತ್ತೆ. ಓಕೆ, ಸೇಮ್ ಥಿಂಗ್ ಐ ಆಮ್ ಗೋನ್ ಟು ಡೂ ಇಟ್ ಫಾರ್ ದಿ ಡಿನಾಮಿನೇಟರ್ ಆಲ್ಸೋ. ಓಕೆ, ಸೊ ಇಲ್ಲೂ ಹಾಗೆ ಮಾಡ್ತೀನಿ. ಏನಂತ, ಡಿನಾಮಿನೇಟರ್ ಕೂಡ sin 4x ಪ್ಲಸ್ sin 3x ಪ್ಲಸ್ sin 2xನ ಹೇಗೆ ಬರೀತೀನಿ ಅಂದರೆ ಐ ವಿಲ್ ಜಸ್ಟ್ ಗ್ರೂಪ್ sin 4x ಪ್ಲಸ್ sin 2x ಆ್ಯಂಡ್ ಐ ಆಮ್ ಗೋನ್ ಟು ಕೀಪ್ ದಿಸ್ sin 3x ಆ್ಯಸ್ ಇಟ್ ಈಸ್. ಓಕೆ, ಸೈಡ್ಗೆ ಇಟ್ಟಿರೋಣ. ಏನಾಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ನಾವು ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಲುಕ್ಸ್ ಲೈಕ್ cos c ಪ್ಲಸ್ cos d. ಸಿಮಿಲರ್ಲಿ ದಿಸ್ ಲುಕ್ಸ್ ಲೈಕ್ sin c ಪ್ಲಸ್ sin d. ಓಕೆ, ವಾಟ್ ಈಸ್ c ಪ್ಲಸ್ c? ಇಟ್ ಈಸ್ 2cc. s ಪ್ಲಸ್ s ಇಸ್ 2sc. ಓಕೆ, ಫಾರ್ಮುಲಾಸ್ ಯೂಸ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ ಯೂಸಿಂಗ್ I'll get c plus c is 2cc, that is 2 cos of c plus d ಅಂದರೆ I'll get 4x plus 2x divided by 2 into cos of, ಎರಡು ಕಾಸ್ ಇಲ್ಲಿ, cos of ಏನು ಬರ್ತದೆ 4x minus 2x divided by 2. ಗೊತ್ತಾಗ್ತಿದೆಯಾ? ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಫಸ್ಟ್ 2 ಟರ್ಮ್ಸ್ಗೆ ಯೂಸ್ ಮಾಡಿದೆ. ದಿಸ್ ಟರ್ಮ್ cos 3x ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಇದಕ್ಕೇನು ಕೆಲಸ ಇಲ್ಲ, ಹಾಗೆ ಇಟ್ಬಿಡಿ. ಗೊತ್ತಾಗ್ತಿದೆಯಾ? ಸೇಮ್ ಥಿಂಗ್ ಐ ಆಮ್ ಗೋನ್ ಟು ಡೂ ಇಟ್ ಫಾರ್ ದಿ ಡಿನಾಮಿನೇಟರ್ ಆಲ್ಸೋ. ಓಕೆ ಲಲಿತ್, ಆರ್ ಯು ಫಾಲೋವಿಂಗ್? ಓಕೆ, ಸೇಮ್ ಥಿಂಗ್. s plus s is 2sc, so that is nothing but 2 sin of c plus d, that is 4x plus 2x divided by 2 into cos of, so it is cos of 4x minus 2x divided by 2. Okay, this term sin 3x kindly keep it as it is, ಹಾಗೆ ಇಟ್ಟಿದ್ದೀನಿ. ಓಕೆ, ನಾವು ಸಿ ವಾಟ್ ಹ್ಯಾಪನ್ಸ್. ದಿಸ್ ಇಸ್ ನಥಿಂಗ್ ಬಟ್ ದಯವಿಟ್ಟು ಹೋದ ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡಿದಂಗೆ 2 ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಹೋದ ಪ್ರಾಬ್ಲಮ್ಸಲ್ಲಿ ಇದಿರಲಿಲ್ಲ. ಇದು ಮಲ್ಟಿಪ್ಲಿಕೇಶನ್ ಆಗಿದ್ದರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದಿತ್ತು. ಅಡಿಷನ್ ಇರೋದ್ರಿಂದ ಯು ಆರ್ ನಾಟ್ ಸಪೋಸ್ ಟು ಕ್ಯಾನ್ಸಲ್ ದಿಸ್ 2 ನೌ ಬಿಕಾಸ್ ದಿಸ್ ಇಸ್ ಪ್ಲಸ್. ಓಕೆ, ಸೊ ಹಾಗಾದರೆ ಹೇಗೆ ಮಾಡಬೇಕು ಸರ್? ಹಾಗೆ ಇಟ್ಕೊಳ್ಳಿ. ಸೊ ಇಟ್ ಈಸ್ 2 ಕಾಸ್ ಇದೆ, ರೈಟ್, ಕಾಸ್ 4 plus 2 is 6. 6/2 ಅಂದರೆ 3x. ಗೊತ್ತಾಗ್ತಿದೆಯಾ? ಸೊ 2 cos 3x into cos 4 minus 2 is 2. 2/2 is 1, that is cos x. ಓಕೆ, ಇಲ್ಲಿ ಈ ಟರ್ಮ್ ಸಿಕ್ತು. ಪ್ಲಸ್ cos 3x ಇದೆ, ಅದನ್ನು ಹಾಗೆ ಇಟ್ಬಿಡಿ. ಓಕೆ, ಸಿಮಿಲರ್ಲಿ ವಿ ಗೋನ್ ಟು ರೈಟ್ ಇಟ್ ಫಾರ್ ದ ಡಿನಾಮಿನೇಟರ್. ಡಿನಾಮಿನೇಟರ್ಲು 2 ಇದೆ, ಸೈನ್ ಬರ್ಕೊಳ್ಳಿ. 4 plus 2 is 6. 6/2 is 3x into cos of, okay, 4 minus 2 is 2. 2/2 is cos x plus sin 3x. ಗೊತ್ತಾಗ್ತಿದೆಯಾ? ನಾವು ಅಬ್ಸರ್ವ್ ಕೇರ್ಫುಲಿ, ಇನ್ ದ ನ್ಯೂಮರೇಟರ್ ಎರಡೂ ಟರ್ಮ್ಸಲ್ಲಿ cos 3x ಕಾಮನ್ ಇದೆ, ಕರೆಕ್ಟಾ? ಅಟ್ ದ ಸೇಮ್ ಟೈಮ್ ಇನ್ ದ ಡಿನಾಮಿನೇಟರ್ sin 3x is common. Kindly remove it out and see what happens. In the numerator if you take cos 3x common, ಇಲ್ಲಿ ಉಳಿದಿರೋದು 2 times cos 3x ಆಚೆ ಇದೆ, cos x ಅಷ್ಟೇ. ಓಕೆ, ಪ್ಲಸ್ ಇಲ್ಲಿ cos 3x ಆಚೆ ತಗೊಂಡಿರೋದ್ರಿಂದ 1 ಸಿಗುತ್ತೆ. ಓಕೆ, ಪ್ರೊಸೀಡಿಂಗ್ ಫರ್ದರ್, ಡಿವೈಡೆಡ್ ಬೈ, ಇನ್ ದ ಡಿನಾಮಿನೇಟರ್ ಐ ಟೇಕ್ sin 3x ಕಾಮನ್. ಓಕೆ, ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಉಳಿದಿರೋದು 2 ಇದೆ, sin 3x ಆಚೆ ಬಂದಿದ್ದಕ್ಕೋಸ್ಕರ ಐ ಹ್ಯಾವ್ ಜಸ್ಟ್ cos x ಪ್ಲಸ್ ಕಂಪ್ಲೀಟ್ sin 3x is outside, so 1 is left over. Okay, now if you observe carefully, this is 2 cos x plus 1, 2 cos x plus 1, the term gets cancels. Okay, so remaining what I have, cos 3x divided by sin 3x. What is cos by sin? Sin by cos ಆದರೆ tan, cos by sin ಆದರೆ ಅದರ ರೆಸಿಪ್ರೋಕಲ್ಲು cot. So cot theta here is nothing but 3x. Now you can see that this is what my RHS was supposed to be, and I've got that RHS and my problem is proved. ಅರ್ಥವಾಗ್ತಿದೆಯಲ್ಲ? So hence proved. This completes the solution for this question. ಓಕೆ, ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಹೇಗೆ ಗೊತ್ತಾಗುತ್ತೆ ಸರ್ ಅಂದರೆ ಇದು ಕಾಮನ್ ಸೆನ್ಸ್. 4 plus 2 ಚೆಕ್ ಮಾಡಿ, 4 plus 2 6 ಬರುತ್ತೆ. 6/3 3 ಬರೋದ್ರಿಂದ ನಾನು 3 ಸೈಡ್ಗಿಟ್ಟೆ. ಇನ್ ಕೇಸ್ ನೀವು 4 plus 3 ತಗೊಂಡು 2 ಸೈಡ್ಗಿಟ್ಟರೆ ಪ್ರಾಬ್ಲಮ್ಮು ಕನ್ಫ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬೇಕಾಗಿರೋ ರಿಸಲ್ಟು ಬರೋದಿಲ್ಲ. ಓಕೆ, ಸೊ ಈ ಥರ ಪ್ರಾಬ್ಲಮ್ಸು ನೀವು ನೋಡಿದ ತಕ್ಷಣ ಈ ಹೇಗೆ ಗ್ರೂಪಿಂಗ್ ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್. ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿದರೆ ನೋಡಿದ ತಕ್ಷಣ ನೀವೇ ಗ್ರೂಪ್ ಮಾಡಿಬಿಡ್ತೀರ. ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 21.
Let's move to the next question. ಓಕೆ, ಹಿಯರ್ ಕಮ್ಸ್ ಕ್ವೆಶ್ಚನ್ ನಂಬರ್ 22. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವೆಶ್ಚನ್ನ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಇದನ್ನು ಯೂಶಲಿ ನಾವು ರೆಗ್ಯುಲರ್ ಮೆಥಡ್ ಮಾಡೋದಿಲ್ಲ. ಈ ಕ್ವೆಶ್ಚನ್ಗೆ ಬೆಸ್ಟ್ ಮೆಥಡ್ ಏನಂದರೆ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಏನು ಅಂತ ಆಮೇಲೆ ಹೇಳ್ತೀನಿ. ಐ ಹ್ಯಾವ್ ಟು ಪ್ರೂವ್ ದಟ್ ಕಾಟ್ ಎಕ್ಸ್ ಇಂಟು ಕಾಟ್ 2x ಮೈನಸ್ ಕಾಟ್ 2x ಇಂಟು ಕಾಟ್ 3x ಮೈನಸ್ ಕಾಟ್ 3x ಇಂಟು ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತೋರಿಸ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಾನು LHS ಕನ್ಸಿಡರ್ ಮಾಡಿಕೊಂಡು ಮಾಡಿದ್ರೆ ಬರೋದಿಲ್ಲ. ಇಟ್ ವಿಲ್ ಬಿ ವೆರಿ 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 ಲೆಂತಿ. ಓಕೆ, ಸೊ ಈಸಿಯೆಸ್ಟ್ ವೇ ಏನು ಅಂತಂದರೆ ವಿ ವಿಲ್ ಕನ್ಸಿಡರ್ ಕಾಟ್ 3x. ಇದು ಈ ಪ್ರಾಬ್ಲಮ್ನ ಹೀಗೆ ಮಾಡಿ. ಓಕೆ, ಕನ್ಸಿಡರ್ ಕಾಟ್ 3x. ಓಕೆ, ಸೊ ಕಾಟ್ 3xನ ಹೇಗೆ ಬರ್ಕೊಳ್ತೀನಿ ಅಂದರೆ ಐ ವಿಲ್ ರೈಟ್ ಇಟ್ ಹೇಗೆ ಬೇಕಾದ್ರೂ 3x ನಾನು 2x ಪ್ಲಸ್ ಎಕ್ಸ್ ಅಂತ ತಗೊಳ್ತೀನಿ. ಅರ್ಥವಾಗ್ತಿದೆಯಾ? ಕಾಟ್ 3x ಕನ್ಸಿಡರ್ ಮಾಡಿದೆ, ಕಾಟ್ 3xನ ಕಾಟ್ ಆಫ್ 2x ಪ್ಲಸ್ ಎಕ್ಸ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಈಗ ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋನ್ ಅಪ್ಲೈ ಕಾಟ್ ಆಫ್ a ಪ್ಲಸ್ ಬಿ ಫಾರ್ಮ್ಯುಲಾ. ಸೊ ಹೋಪ್ ಯು ರಿಮೆಂಬರ್ ದ ಫಾರ್ಮುಲಾ. ಇಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಕಾಟ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಈಸ್ ಕಾಟ್ a ಇಂಟು ಕಾಟ್ b ಮೈನಸ್ 1 ಡಿವೈಡೆಡ್ ಬೈ ಕಾಟ್ a ಪ್ಲಸ್ ಕಾಟ್ b. ಓಕೆ, ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀವಿ ರೈಟ್ ಹ್ಯಾಂಡ್ ಸೈಡ್ಗೆ. ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಕಾಟ್ 3x ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ದಿಸ್ ಈಸ್ ನಥಿಂಗ್ ಬಟ್ ಕಾಟ್ ಆಫ್ a ಪ್ಲಸ್ ಬಿ. ಮತ್ತೆ ಹೇಳಿದ್ನಲ್ಲ, ವಾಟ್ ಈಸ್ ಕಾಟ್ ಆಫ್ a ಪ್ಲಸ್ ಬಿ? ಕಾಟ್ a ಇಂಟು ಕಾಟ್ b ಅಂದರೆ ಕಾಟ್ a ಅಂದರೆ 2x, ಓಕೆ, ಇಂಟು ಕಾಟ್ b, b ಅಂದರೆ x. ಸೊ ಕಾಟ್ a ಇಂಟು ಕಾಟ್ b ಮೈನಸ್ 1, ಓಕೆ, ಹೋಲ್ ಡಿವೈಡೆಡ್ ಬೈ ಕಾಟ್ a ಪ್ಲಸ್ ಕಾಟ್ b ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕಾಟ್ 2x ಪ್ಲಸ್ ಕಾಟ್ ಎಕ್ಸ್. ಗೊತ್ತಾಗ್ತಿದೆಯಾ? ಸೊ ವಾಟ್ ಡಿಡ್ ಬೈ ಯೂಸ್? ಐ ಯೂಸ್ ದ ಫಾರ್ಮುಲಾ ಆಫ್ ಕಾಟ್ ಆಫ್ a ಪ್ಲಸ್ ಬಿ. ಇದೊಂದು ಫಾರ್ಮುಲಾ ಗೊತ್ತಿದ್ದರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಾರ್ಮುಲಾ ನಿಮ್ಮ ರೆಫರೆನ್ಸ್ಗೆ ಬರ್ತಿದ್ದೀನಿ. ಇದೊಂದು ಸ್ಟೆಪ್ ಗೊತ್ತಾದರೆ ನಿಮ್ಮ ಪ್ರಾಬ್ಲಮ್ ಪ್ರೂವ್ ಆಗೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ? ಲೆಟಸ್ ಕ್ರಾಸ್ ಮಲ್ಟಿಪ್ಲೈ. ಸೊ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಏನಾಗುತ್ತೆ? ಆಲ್ರೆಡಿ ಕಾಟ್ 3x ಇದೆ. ಈ ಕಾಟ್ 3xಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂದರೆ ಕಾಟ್ 2x ಪ್ಲಸ್ ಕಾಟ್ ಎಕ್ಸ್. ಅರ್ಥ ಆಗ್ತಿದೆಯಾ? ಸೊ ಮಲ್ಟಿಪ್ಲೈ ಮಾಡಿ, ದಿಸ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಏನಿದೆ ಅದೇ ಉಳಿತೆ. ಏನಂತ? ಕಾಟ್ 2x ಇಂಟು ಕಾಟ್ ಎಕ್ಸ್ ಮೈನಸ್ 1. ಅರ್ಥ ಆಯ್ತಾ? ಓಕೆ, ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ಲೆಟ್ ಇಸ್ ರಿಮೂವ್ ದ ಬ್ರ್ಯಾಕೆಟ್. ಸೊ ರಿಮೂವ್ ದ ಬ್ರ್ಯಾಕೆಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಕಾಟ್ 3x ಇಂಟು ಕಾಟ್ 2x ಆಗುತ್ತೆ. ಹಾಗೆ ಬರೀರಿ. ಕಾಟ್ 3x ಇಂಟು ಕಾಟ್ 2x ಪ್ಲಸ್ ಕಾಟ್ 3x ಇಂಟು ಕಾಟ್ ಎಕ್ಸ್ ಆಗುತ್ತೆ. ಅದನ್ನು ಹಾಗೆ ಬರೀರಿ. ಕಾಟ್ 3x ಇಂಟು ಕಾಟ್ ಎಕ್ಸ್ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿರೋ ಟರ್ಮ್ ಹಾಗೆ ಬರಿತೀವಿ, ನೋ ಚೇಂಜ್. ಏನಂತ? ಕಾಟ್ 2x ಇಂಟು ಕಾಟ್ ಎಕ್ಸ್ ಮೈನಸ್ 1. ಗೊತ್ತಾಗ್ತಿದೆಯಾ? ಈಗ ದ ಕ್ವೆಶ್ಚನ್ ಇಸ್ ಐ ಹ್ಯಾವ್ ಟು ಶೋ ದಟ್ ಈಸ್ ಈಕ್ವಲ್ ಟು 1 ಬರಬೇಕಂತೆ. ಸೊ 1 ಬರಬೇಕಂದ್ರೆ ಈ 1ನ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ರಿಮೆಂಬರ್, ಈ 1ನ ಈ ಕಡೆ ಶಿಫ್ಟ್ ಮಾಡಿ, ಈ ಎರಡು ಟರ್ಮ್ನ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇಸ್ ಇಟ್ ಕ್ಲಿಯರ್? ಸೊ ಜಸ್ಟ್ ಲುಕ್ ಹಿಯರ್. ಸೊ ಲೆಟ್ ಅಸ್ ಶಿಫ್ಟ್. ಸೊ ಈ 1ನ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ನನಗೆ ಉಳಿಯೋದು 1 ಮಾತ್ರ. ಓಕೆ, ಸೊ 1 ಈಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ ಏನು ಟರ್ಮ್ ಇದೆ ಅದನ್ನು ಹಾಗೆ ಬರಿತೀನಿ. ಇಲ್ಲಿ ಕಾಟ್ 2x ಇಂಟು ಕಾಟ್ ಎಕ್ಸ್ ಇದೆ. ಇದನ್ನು ನಮ್ಮ ರೆಫರೆನ್ಸ್ಗೆ ಐ ವಿಲ್ ಜಸ್ಟ್ ರೈಟ್ ಕಾಟ್ ಎಕ್ಸ್ ಇಂಟು ಕಾಟ್ 2x ಅಂತ ಬರಿತೀನಿ. ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ಏನು ಪ್ರಾಬ್ಲಮ್? ಈ ಟರ್ಮ್ ಇಲ್ಲಾಯಿತು. ಈಗ ಈ ಎರಡು ಟರ್ಮ್ನ ಈ ಕಡೆ ತಗೊಳ್ಳಿ ಬರ್ತಾ ಇದ್ದೀನಿ. ಓಕೆ, ಫಸ್ಟ್ ಐ ವಿಲ್ ರೈಟ್ ದಿಸ್ ಟರ್ಮ್ ಮೈನಸ್ ಆಫ್. ನೆನ್ಪಿಟ್ಕೊಳ್ಳಿ, ಈ ಕಡೆ ಪ್ಲಸ್ ಇರೋ ಟರ್ಮ್ ಈಕ್ವಲ್ ಟುನೇ ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ಕಾಟ್ 3x ಇಂಟು ಕಾಟ್ 2x ಐ ವಿಲ್ ರೈಟ್ ಇಟ್ ಆ್ಯಸ್ ಕಾಟ್ 2x ಇಂಟು ಕಾಟ್ 3x. ಮಲ್ಟಿಪ್ಲಿಕೇಶನ್ನ ಸ್ಮಾಲರ್ ಆ್ಯಂಗಲ್ ಫಸ್ಟ್ ಬರಿತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ನಾವು ನೆಕ್ಸ್ಟ್. ಓಕೆ, ನಾವು ನೆಕ್ಸ್ಟ್ ಇದು ಕೂಡ ಪ್ಲಸ್ ಇದೆ, ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಐ ವಿಲ್ ರೈಟ್ ದಿಸ್ ಆ್ಯಸ್ ಇಟ್ ಈಸ್. ಹೇಗೆ ಬೇಕಾದ್ರೂ ಬರ್ಕೋಬೋದು. ಇದನ್ನು ಯಾಕೆ ಹೀಗೆ ಇಡ್ತಾ ಇದ್ದೀನಿ, ಇದನ್ನು ಚೇಂಜ್ ಮಾಡ್ಕೋತಿಲ್ಲ ಅಂದರೆ ಬಿಕಾಸ್ ದ್ಯಾಟ್ ಈಸ್ ವಾಟ್ ಆ್ಯಕ್ಚುಲಿ ಐ ಆಮ್ ಸಪೋಸ್ ಟು ಶೋ ಇಟ್. ನಮ್ಗೆ ಹೇಗೆ ಬೇಕೋ ಹಾಗೆ ತೋರಿಸೋದಕ್ಕೆ ಮಾತ್ರ ಇದನ್ನು ಹಾಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈಗ ಕಾಟ್ ಎಕ್ಸ್ ಇಂಟು ಕಾಟ್ 2x ಮೈನಸ್ ಕಾಟ್ 2x ಇಂಟು ಕಾಟ್ 3x ಮೈನಸ್ ಕಾಟ್ 3x ಇಂಟು ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಇರೋದು, ಈ ಕಡೆ ಈಕ್ವಲ್ ಟು 1 ಇದೆ. ಓಕೆ, ಸೊ ಇಷ್ಟೇ ಇಟ್ಬಿಡ್ಬೋದು. ಆರ್ ನಿಮಗೆ ಇದರಲ್ಲಿ ಸಮಾಧಾನ ಇಲ್ಲ ಅಂದರೆ ಅವನಿಗೆ ಬೇಕಾಗಿರೋ ಥರನೇ ಬರೀರಿ. ಇನ್ನು ಫಸ್ಟು ಇದನ್ನು ಬರೆದು ಆಮೇಲೆ ಈಸ್ ಈಕ್ವಲ್ ಟು 1 ಬರೀರಿ. ದಟ್ ವಿಲ್ ಗಿವ್ ಯು ದ ಪ್ರೂಫ್. ಓಕೆ, ಆರ್ ಬರೆಯೋದು ಹೇಗೆ ಹೇಳಿದ್ನಲ್ಲ, ಈ ಟರ್ಮ್ ಫಸ್ಟ್ ಬರೀರಿ. ಲೆಟ್ ಮಿ ಟೇಕ್ ಕಾಟ್ ಎಕ್ಸ್ ಇಂಟು ಕಾಟ್ 2x. ಓಕೆ, ಕಾಟ್ ಎಕ್ಸ್ ಇಂಟು ಕಾಟ್ 2x ಮೈನಸ್ ಕಾಟ್ 2x ಇಂಟು ಕಾಟ್ 3x again minus cot 3x
ಇಂಟು ಕಾಟ್ ಎಕ್ಸ್ ದಿಸ್ ಈಸ್ ಈಕ್ವಲ್ ಟು 1. ಓಕೆ, ಇದನ್ನು ಹೀಗೆ ಬರಿಬೋದು ಅಥವಾ ಹೀಗೆ ಬರಿಬೋದು. ಸೊ ಇಲ್ಲಿ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ, ನಾನು ಆರ್ ಎಚ್ ಎಸ್ ಕನ್ಸಿಡರ್ ಮಾಡಿಲ್ಲ. ಸೊ ಐ ಕ್ಯಾನ್ ಜಸ್ಟ್ ಸೇ ಹೆನ್ಸ್ ಪ್ರೂವ್ಡ್. ಗೊತ್ತಾಗ್ತಿದೆಯಾ? ಸೊ ಇದೊಂದು ಪ್ರಾಬ್ಲಮ್ ಮಾತ್ರ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ, ಆರ್ ಎಚ್ ಎಸ್ ನಾನು ಕನ್ಸಿಡರ್ ಮಾಡಿಲ್ಲ. ಈ ಥರ ಇದು ಒಂದೇ ಅಂತಲ್ಲ, ಇನ್ನೊಂದು 2-3 ಪ್ರಾಬ್ಲಮ್ ಈಗ ನಾವು ಮಾಡೋ ಪ್ರಾಬ್ಲಮ್ಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡೇ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ, ಈ ಥರ ಯಾವ ಪ್ರಾಬ್ಲಮ್ಗೆ ಏನೇನು ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ದಿ ಸೊಲ್ಯೂಷನ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 22. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಹಿಯರ್ ಇಸ್ ಮೈ ಕ್ವೆಶ್ಚನ್ ನಂಬರ್ 23. ಪ್ರೂವ್ ದಟ್ tan 4x is equal to 4 tan x into 1 minus tan square divided by 1 minus 6 tan square x plus tan power 4x ಇದೆ. ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಹೇಗೆ ಬರುತ್ತೆ ಅಂತ. ಲೆಟ್ ಮಿ ಸಿಂಪ್ಲಿ ಕನ್ಸಿಡರ್ ಮೈ ಎಲ್ ಎಚ್ ಎಸ್. ಈ ಪ್ರಾಬ್ಲಮ್ನ ಎಲ್ ಎಚ್ ಎಸ್ಸೇ ತೊಗೊಳ್ತೀನಿ. ಎಲ್ ಎಚ್ ಎಸ್ ಏನಿದೆ, tan 4x ಇದೆ ಅಷ್ಟೇ. ಓಕೆ, ಸೊ ಈ tan 4x ನಾನು ಹೇಗೆ ಬರ್ಕೊಳ್ತೀನಿ ಅಂದರೆ, ಐ ವಿಲ್ ರೈಟ್ tan 2 times 2x. ಸರ್ ಇದನ್ನು 2x plus 2x ಬರ್ಕೋಬೋದಲ್ಲ? ಖಂಡಿತ ಬರ್ಕೋಬೋದು. ಓಕೆ, tan 4xನ 2x plus 2x ಬರ್ಕೋಬೋದು. ಆವಾಗ ನಾನು tan of a plus b ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಅದು ಪ್ರೊಸೀಜರು ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಲೆಟ್ ಮಿ ಕನ್ಸಿಡರ್ 4x ಆ್ಯಸ್ 2 times 2x. ದಿಸ್ ಲುಕ್ಸ್ ಲೈಕ್ಸ್ tan 2a ಅಥವಾ tan 2θ ಫಾರ್ಮುಲಾ. ಮಲ್ಟಿಪಲ್ ಆ್ಯಂಗಲ್ಸ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್ ಇದೆ, ನೋಡ್ಕೊಳ್ಳಿ. ನಾವು ದಿಸ್ ಇಸ್ tan 2a. ಫಾರ್ಮುಲಾ ಗೊತ್ತಿದೆಯಲ್ಲ, tan 2θದು 2 tan θ ಡಿವೈಡೆಡ್ ಬೈ 1 minus tan square θ. ಮತ್ತೆ ಹೇಳ್ತಾ ಇದ್ದೀನಿ, tan 2θ is 2 tan square θ by 1 minus tan square θ. So let me apply that. So LHS will become 2 tan θ. Actually θ ಇಲ್ಲಿರೋ ಜಾಗದಲ್ಲಿ ಏನಿದೆ, 2x ಇದೆ. ಅರ್ಥ ಆಗ್ತಿದೆಯಾ? ಸೊ 2 tan θ ಡಿವೈಡೆಡ್ ಬೈ 1 minus tan square θ. ಅಗೇನ್ ದಿಸ್ ಇಸ್ ನಥಿಂಗ್ ಬಟ್ 2x. θ ಜಾಗದಲ್ಲಿ ಏನಿದೆ, 2x ಇದೆ. ಕರೆಕ್ಟಾ? ಓಕೆ, ಸೊ ನಿಮ್ಮ ರೆಫರೆನ್ಸ್ಗೆ ಫಾರ್ಮುಲಾ ಬರೀತೀನಿ, ನೋಡ್ಕೊಳ್ಳಿ. ಸೊ ಫಾರ್ಮುಲಾ ಬರ್ತಿದ್ದೀನಿ ನಿಮ್ಮ ರೆಫರೆನ್ಸ್ಗೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಮತ್ತೆ ಜಸ್ಟ್ ಲುಕ್ ಹಿಯರ್, ದಿಸ್ ವಿಲ್ ಅಗೇನ್ ಲುಕ್ ಲೈಕ್ tan 2θ. ಕರೆಕ್ಟಾ? ಸೊ ಇಲ್ಲಿ ಮತ್ತೆ tan 2θ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಹೇಗೆಂದರೆ, ಈ ಕಾನ್ಸ್ಟೆಂಟು ಹಾಗೆ ಬಿಟ್ಬಿಡಿ. tan 2x ಕ್ಯಾನ್ ಬಿ ರಿಟನ್ ಆ್ಯಸ್ 2 tan x ಡಿವೈಡೆಡ್ ಬೈ 1 minus tan square x. θ ಜಾಗದಲ್ಲಿ x ಇದೆ, ಸೊ ಎಕ್ಸ್ ಆಗ್ತಾ ಇದ್ದೀನಿ. ಸೊ ಈ ಟರ್ಮ್ಗೆ tan 2x ಆಯಿತು, ಡಿವೈಡೆಡ್ ಬೈ 1 ಮೈನಸ್ ಇಲ್ಲೂ tan 2x ಹೋಲ್ ಸ್ಕ್ವೇರ್ ಇದೆ. ಸೊ tan 2xಗೆ ಮತ್ತೆ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ನ ಹೋಲ್ ಸ್ಕ್ವೇರ್ ತೊಗೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ನ್ಯೂಮರೇಟರಲ್ಲಿ tan 2xಗೆ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ tan 2x ಸ್ಕ್ವೇರ್ ಇದೆ, ಸೊ tan 2xಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ತೊಗೊಂಡೆ. ಇಸ್ ಇಟ್ ಕ್ಲಿಯರ್? ಈಗ ನಾನು ಎರಡೂ ಕಡೆ ಎಲ್ ಸಿ ಎಮ್ ತೊಗೊಳ್ತೀನಿ, ನೋಡ್ಕೊಳ್ಳಿ ಹೇಗೆ ಬರುತ್ತೆ ಅಂತ. ದಿಸ್ ಈಸ್ ನಥಿಂಗ್ ಬಟ್ 2 into 2. ಆ್ಯಕ್ಚುಲಿ ವಿಲ್ ಗೆಟ್ 2 2s are 4 tan x ಅರ್ಥ ಆಗ್ತಿದೆಯಾ, ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್. ಇಷ್ಟೇ ನ್ಯೂಮರೇಟರಲ್ಲಿರೋದು. ಓಕೆ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನನಗೆ ಆ್ಯಕ್ಚುಲಿ ಇಫ್ ಯು ಸ್ಪ್ಲಿಟ್ ದಿಸ್ ಐಲ್ ರೈಟ್ ಇಟ್ ಆ್ಯಸ್ 1 ಮೈನಸ್ 2 into 2 ಏನಾಗುತ್ತೆ, 2 ಸ್ಕ್ವೇರ್ ಇಸ್ 4 tan x ಸ್ಕ್ವೇರ್ ಇಸ್ tan ಸ್ಕ್ವೇರ್ ಎಕ್ಸ್ ಬರೆದ್ಬಿಟ್ಟು ಡಿವೈಡೆಡ್ ಬೈ ಐ ವಿಲ್ ರೈಟ್ 1 ಮೈನಸ್ tan ಸ್ಕ್ವೇರ್ ಎಕ್ಸ್ಗೆ ಒಂದು ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥವಾಗ್ತಿದೆಯಾ? ಏನು ಮಾಡಿದೆ, ಐ ಜಸ್ಟ್ ಸ್ಪ್ಲಿಟ್ ಮೈ ದಿಸ್ ಟರ್ಮ್ ಸಪ್ರೇಟ್ಲಿ. ಗೊತ್ತಾಗ್ತಿದೆಯಲ್ಲ? ಓಕೆ, ಈಗ ನಾವು ಲೆಟೆಸ್ಟ್ ಟೇಕ್ ದಿ ಎಲ್ ಸಿ ಎಮ್ ಫಾರ್ ದ ಡಿನಾಮಿನೇಟರ್. ಡಿನಾಮಿನೇಟರ್ಗೆ ಎಲ್ ಸಿ ಎಮ್ ತೊಗೊಳ್ಳೋಣ. ಹಾಗಿದ್ಮೇಲೆ ನ್ಯೂಮರೇಟರ್ ಹಾಗೆ ಬರೆದ್ಬಿಡೋಣ. ಸೊ ಏನು ಬರುತ್ತೆ, 4 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹಾಗೆ ಇದೆ, ಇದ್ಕೊಳ್ಳಿ. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಈ ಟರ್ಮ್ ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಮೈನಸ್ 4 ಟೈಮ್ಸ್ tan ಸ್ಕ್ವೇರ್ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ ಇದಕ್ಕೆ ಎಲ್ ಸಿ ಎಮ್ಮು 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದೊಂದು ಸ್ಟೆಪ್ ಅರ್ಥ ಆಗಿದೆಯಾ? ಸೊ ಇದು ಆ್ಯಕ್ಚುಲಿ ಈಕ್ವಲ್ಸ್ ಯೂಶಲಿ ಡಿವೈಡ್ ಮಾಡೋ ಜಾಗದಲ್ಲಿ ಹಾಕ್ತೀವಿ. ದಿಸ್ ಡಿವೈಡೆಡ್ ಬೈ, ಅರ್ಥವಾಗ್ತಿದೆಯಾ? ಇದು ಕಾಮನ್ ಡಿವೈಡೆಡ್ ಬೈ. ಅರ್ಥವಾಗ್ತಿದೆಯಾ? ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಸ್ಮಾಲ್ ಸಿಂಪ್ಲಿಫಿಕೇಷನ್ ಇನ್ನೊಂದೆರಡು ಸ್ಟೆಪ್ ಮಾಡಿದ್ರೆ ನಿಮ್ಮ ಸೊಲ್ಯೂಷನ್ ಬರುತ್ತೆ. ಸೊ ಜಸ್ಟ್ ಚೆಕ್ ಹೌ ಯು ಆರ್ ಗೋನ್ ಟು ಸಾಲ್ವ್ ದಿಸ್. ಸೊ ದ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ, ಇದನ್ನು 4 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಏನಿದೆ
ಹಾಗೆ ಬರ್ಕೊಳ್ತೀನಿ. ಇದೊಂದು ಸ್ಟೆಪ್ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಡಿವೈಡೆಡ್ ಬೈ ಇರೋದನ್ನು ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದನ್ನು ರೆಸಿಪ್ರೋಕಲ್ ತಗೋಬೋದು, ಅಂದರೆ ಇದು ಮೇಲೆ ಬೆಳಗ್ಗೆ ಬರ್ತದೆ. ದಟ್ ಈಸ್ ವಿ ಆರ್ ಆ್ಯಕ್ಚುಲಿ ಯೂಸಿಂಗ್ ದಿಸ್ ಏನಂತ, ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಇತ್ತು ಅಂದರೆ ಏನು ಬರಿಬೋದು ನಾವು, ಎ ಡಿ ಬೈ ಬಿ ಸಿ ಅಂತ ಬರಿಬೋದು. ಸೊ ಇವೆರಡು ಮಲ್ಟಿಪ್ಲಿಕೇಶನ್ ಕರೆಕ್ಟಾ. ಸೊ ಆ ಥರನೇ ಬರೀತಾ ಇದ್ದೀನಿ. ಸೊ ದಟ್ ವಿಲ್ ಬಿ ನಥಿಂಗ್ ಬಟ್ ದಿಸ್ ವಿಲ್ ಗೋ ಟು ನ್ಯೂಮರೇಟರ್ ವಿಚ್ ಇಸ್ ನಥಿಂಗ್ ಬಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಅರ್ಥ ಆಗ್ತಿದೆಯಾ, ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 4 ಟೈಮ್ಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ. ಈಗ ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ದಿಸ್ ಈಸ್ ಆ್ಯಕ್ಚುಲಿ ಈಕ್ವಲ್ ಟು, ಇಲ್ಲಿ ಡಿನಾಮಿನೇಟರಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಒಂದು ಟರ್ಮ್ ಇದೆ, ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಎರಡು ಟರ್ಮ್ ಇದೆ. ಸೊ ವಾಟ್ ಐ ವಿಲ್ ಡೂ ಇಟ್ ಈಸ್ ಐ ವಿಲ್ ಕ್ಯಾನ್ಸಲ್ ಓನ್ಲಿ ಒನ್ ಟರ್ಮ್, ಗೊತ್ತಾಗ್ತಿದೆಯಾ. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ನ್ಯೂಮರೇಟ್ರಲ್ಲಿ ಉಳಿಯೋದು 4 ಟ್ಯಾನ್ ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್, ಅರ್ಥವಾಗ್ತಿದೆಯಾ. ಇಲ್ಲಿ ಎರಡು ಟರ್ಮ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇತ್ತು, ಒಂದು ಟರ್ಮ್ ಕ್ಯಾನ್ಸಲ್ ಮಾಡಿದ್ದೀನಿ, ಇನ್ನೊಂದು ಉಳ್ಕೊಳ್ಳುತ್ತು, ಡಿವೈಡೆಡ್ ಬೈ, ಈಗ ಇಲ್ಲಿ ಏನು ಮಾಡ್ತೀನಿ, ದಿಸ್ ಲುಕ್ಸ್ ಲೈಕ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಓಕೆ, ಮೈನಸ್ 2ab ಮೈನಸ್ 2 ಇಂಟು ಎ ಅಂದರೆ 1, ಬಿ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್, ಓಕೆ, ಮೈನಸ್ ಇಲ್ಲೊಂದು ಟರ್ಮ್ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ 4 ಟ್ಯಾನ್ ಸ್ಕ್ವೇರ್ ಎಕ್ಸ್, ಇದಕ್ಕೇನು ಜಾಸ್ತಿ ಕೆಲಸ ಇಲ್ಲ, ಐ ಆಮ್ ರೈಟಿಂಗ್ ಇಟ್ ಆ್ಯಸ್ ಇಟ್ ಈಸ್, ಓಕೆ. ನಾವು ದಿಸ್ ವಿಲ್ ಬಿ ಫರ್ದರ್ ರಿಟರ್ನ್ ಆ್ಯಸ್ ಐ ಕ್ಯಾನ್ ರೈಟ್ 4 ಇಂಟು ಟ್ಯಾನ್ ಎಕ್ಸ್, ಇದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಇಟ್ಕೊಂಡ್ವಿ, ಬಿಕಾಸ್ ನಮಗೆ ಪ್ರೂಫಲ್ಲಿ ಹಾಗೇ ಬೇಕಾಗಿದೆ. 4 ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಏನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಫ್ ಟ್ಯಾನ್ ಸ್ಕ್ವೇರ್ ಎ ಪವರ್ ಆಫ್ ಎಮ್ ಪವರ್ ಎನ್, ಎ ಪವರ್ ಆಫ್ ಎಮ್ ಇಂಟು ಏನಾಗುತ್ತೆ ನೆನಪಿದೆಯಾ. ಸೊ ಟ್ಯಾನ್ ಸ್ಕ್ವೇರ್ ಆಫ್ ಟ್ಯಾನ್ ಸ್ಕ್ವೇರ್ ಏನಾಗುತ್ತೆ, ಟ್ಯಾನ್ ಪವರ್ 4x, ಓಕೆ. ಪ್ಲೀಸ್ ರಿಮೆಂಬರ್ ಏನಂತ, ಎ ಪವರ್ ಆಫ್ ಎಮ್ ಪವರ್ ಎನ್ ಆ್ಯಕ್ಚುಲಿ ವಿಲ್ ಬಿ ನಥಿಂಗ್ ಬಟ್ ಎ ಪವರ್ ಆಫ್ ಎಮ್ ಇಂಟು ಎನ್. ಸೊ ಈ ಪವರ್ ಎರಡು ಮಲ್ಟಿಪ್ಲೈ ಆಗುತ್ತೆ, 2 2s are 4 ಆಗುತ್ತೆ, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ 2 ಇಂಟು 1 is 2 ಟೈಮ್ಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 4 ಟೈಮ್ಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್, ಗೊತ್ತಾಗ್ತಿದೆಯಾ. ಓಕೆ, ಸೊ ನಾವು ನೆಕ್ಸ್ಟ್ ದಿಸ್ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ವಿ ಹ್ಯಾವ್ ಗಾಟ್ ದಿ ಆನ್ಸರ್. ಸೊ ನಾನೇನು ಬರೀತೀನಿ ಅಂದರೆ 4 ಟ್ಯಾನ್ ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬಂತು, ಹೋಲ್ ಡಿವೈಡೆಡ್ ಬೈ 1 ಇದೆ ಬರ್ಕೊಳ್ಳಿ, ಪ್ಲಸ್ ಇದು ಟ್ಯಾನ್ ಪವರ್ 4 ಇದೆ ಹಾಗೆ ಬರ್ಕೊಳ್ಳಿ, ಟ್ಯಾನ್ ಪವರ್ 4x, ದಿಸ್ ಇಸ್ ಲುಕ್ಸ್ ಲೈಕ್ ಮೈನಸ್ 2 ಟ್ಯಾನ್ ಸ್ಕ್ವೇರ್ ಮೈನಸ್ 4 ಟ್ಯಾನ್ ಸ್ಕ್ವೇರ್. ಸೊ ಮೈನಸ್ 2 ಮೈನಸ್ 4 ಇಸ್ ನಥಿಂಗ್ ಬಟ್ ಮೈನಸ್ 6 ಟ್ಯಾನ್ ಸ್ಕ್ವೇರ್ ಎಕ್ಸ್, ಅರ್ಥ ಆಗ್ತಿದೆ. ಎರಡಕ್ಕೂ ಟ್ಯಾನ್ ಸ್ಕ್ವೇರ್ ಇರೋದ್ರಿಂದ ಮೈನಸ್ 2 ಮೈನಸ್ 4 ಇಸ್ ಮೈನಸ್ 6. ಇದನ್ನು ಬೇಕಿದ್ರೆ ನಮಗೆ ಬೇಕಾಗಿರೋ ಥರ ಬರೆದ್ರೆ ಆನ್ಸರ್ ಆಲ್ಮೋಸ್ಟ್ ಬಂದಾಗಿದೆ. ಸೊ ಇಟ್ ಈಸ್ 4 ಟ್ಯಾನ್ ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ, ಸ್ವಲ್ಪ ಚೇಂಜು ಏನಂದರೆ 1 ಫಸ್ಟ್ ಇದನ್ನು ಬರಿತೀನಿ, ಮೈನಸ್ 6 ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟ್ಯಾನ್ ಪವರ್ 4x, ಓಕೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಮೈ RHS. ನಿಮಗೆ ಡೌಟ್ ಇದ್ದರೆ ಕ್ವೆಶ್ಚನ್ನ ಚೆಕ್ ಮಾಡಿ. ದಿಸ್ ಇಸ್ ವಾಟ್ ಮೈ ಕ್ವೆಶ್ಚನ್ ಇಸ್. ಸೊ ನಾನು ಏನು ತೋರಿಸ್ಬೇಕು, 4 ಟ್ಯಾನ್ ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 6 ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟ್ಯಾನ್ ಪವರ್ 4x ಬೇಕಿತ್ತು, ಬಂದಾಗಿದೆ. ಸೊ ಪ್ರಾಬ್ಲಮ್ ಇಸ್ ಪ್ರೂವ್ಡ್. ಇದು ಸ್ವಲ್ಪ ಲೆಂತಿ ಕ್ವೆಶ್ಚನ್, ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಓಕೆ. ಸೊ ದಟ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಹಿಯರ್ ಕಮ್ಸ್ ಕ್ವೆಶ್ಚನ್ ನಂಬರ್ 24. ಪ್ರೂವ್ ದಟ್ ಕಾಸ್ 4x is 1 minus 8 sin square x into cos square x ಪ್ರೂವ್ ಮಾಡಬೇಕಂತೆ. ರೆಗ್ಯುಲರ್ ಪ್ರೋಸೆಸ್. ಲೆಟ್ ಮೀ ಕನ್ಸಿಡರ್ ಮೈ LHS. LHS ಇಸ್ ನಥಿಂಗ್ ಬಟ್ ಕಾಸ್ 4x. ಸೊ ಈ ಕಾಸ್ 4xನ ಹೇಗೆ ಬರಿತೀನಿ ಅಂದರೆ ಕಾಸ್ ಆಫ್ 2 times 2x, ಈಗ ಟ್ಯಾನ್ ಬರ್ದ್ನಲ್ಲ ಅದೇ ಥರ. ಸೊ 4x ಐಮ್ ಗೋನ್ ಟು ರೈಟ್ ಇಟ್ ಆ್ಯಸ್ 2 times 2x ಆ್ಯಂಡ್ ಐಮ್ ಗೋನ್ ಟು ಯೂಸ್ ಕಾಸ್ 2 θ ಫಾರ್ಮುಲಾ, ಓಕೆ. ನೆನಪಿದೆಯಲ್ಲ. ಸೊ ಕಾಸ್ 2 θಗೆ 4 ಥರ ಫಾರ್ಮುಲಾ ಬರ್ತದೆ. ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, 2 ಕಾಸ್ ಸ್ಕ್ವೇರ್ ಮೈನಸ್ 1, 1 ಮೈನಸ್ 2 ಸೈನ್ ಸ್ಕ್ವೇರ್. ಸೊ ಇಲ್ಲಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಐ ವಿಲ್ ಗೋನ್ ಯೂಸ್ ದಿಸ್ ಫಾರ್ಮುಲಾ. ಕಾಸ್ 2 θ ಈಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ θ ಯೂಸ್ ಮಾಡ್ತೀನಿ, ಓಕೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಕಾಸ್ 2 θ ಐಮ್ ಗೋನ್ ಟು ರೈಟ್ ದಿಸ್ ಆ್ಯಸ್ 1 ಮೈನಸ್ 2, ಓಕೆ, ಸೈನ್ ಸ್ಕ್ವೇರ್ θ ಅಂದರೆ ಏನು 2x, ಗೊತ್ತಾಗ್ತಿದೆಯಲ್ಲ. ಇಸ್ ಇಟ್ ಕ್ಲಿಯರ್?
ಸೊ ಏನು ಯೂಸ್ ಮಾಡಿದೆ, ಕಾಸ್ ಟೀಟಾ 2 ಥೀಟಾ ಈಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಯೂಸ್ ಮಾಡಿದ್ದೀನಿ. ಸೊ ದಿಸ್ ಐ ಆಮ್ ಗೋನ್ ಟು ರೈಟ್ ಇಟ್ ಆ್ಯಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾನ ಹೇಗೆ ಬರೀತೀನಿ ಅಂದರೆ ಈ ಸ್ಕ್ವೇರ್ನ ಹೊರಗಡೆ ತಗೊಳ್ತೀನಿ, ಸೈನ್ ಆಫ್ 2x ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಬರಿಬೋದು ಸೈನ್ ಸ್ಕ್ವೇರ್ ಥೀಟಾ ಇಸ್ ಸೇಮ್ ಆ್ಯಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್, ಕರೆಕ್ಟ್ ತಾನೆ? ಬಿಕಾಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ನಾವು ದಿಸ್ ಈಸ್ ನಥಿಂಗ್ ಬಟ್ 1 ಮೈನಸ್ 2, ದಿಸ್ ಲುಕ್ಸ್ ಲೈಕ್ ಸೈನ್ 2 ಥೀಟಾ. ಸೈನ್ 2 ಥೀಟಾ ಫಾರ್ಮುಲಾ ಕೂಡ ನಮ್ಗೆ ಗೊತ್ತಿದೆ. ಸೈನ್ 2 ಥೀಟಾ ಈಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಟ್ ಮಾಡ್ಕೊಳ್ಳಿ, ಯು ಹ್ಯಾವ್ ಟು ಯು ನೋ ದಿಸ್ ಫಾರ್ಮುಲಾ. ಸೈನ್ 2 ಥೀಟಾ ಈಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಯೂಸ್ ಮಾಡ್ತೀನಿ. ಸೊ 2 ಸೈನ್ ಥೀಟಾ ಜಾಗದಲ್ಲಿ ಎಕ್ಸ್ ಇದೆ, 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಥೀಟಾ ಅಂದರೆ ಎಕ್ಸ್ ಹೋಲ್ ಸ್ಕ್ವೇರ್, ಅಷ್ಟೇ ನಾನು ಯೂಸ್ ಮಾಡ್ತಿರೋದು. ಸೊ ಅದನ್ನು ಬೇಕಾದ್ರೆ ಫಾರ್ಮುಲಾ ಬರೆದ್ಬಿಡ್ತೀನಿ. ಇಫ್ ಯು ಎಕ್ಸ್ಪ್ಯಾಂಡ್ ದಿಸ್ ಯು ವಿಲ್ ಗೆಟ್ ದ ಸೊಲ್ಯೂಷನ್. ಸೊ ದಿಸ್ ಇಸ್ ನಥಿಂಗ್ ಬಟ್ 1 minus 2 into, now use the square, 2 square is 4, sin into square is sin square, cos ke square split ಮಾಡ್ತೀನಿ, cos square ಬಂತು. ಸೊ ಮಲ್ಟಿಪ್ಲೈ ಮಾಡಿ, ದಿಸ್ ಇಸ್ ನಥಿಂಗ್ ಬಟ್ 1 ಮೈನಸ್ 4 2s ಏನು 8, ಇಲ್ಲಿ ಮಿಕ್ಕಿರೋ ಟರ್ಮ್ಸ್ ಹಾಗೆ ಬರೀರಿ, sin square x into cos square x. You can check here, this is what my RHS and the result is proved. Is it clear? Okay, remember all the formulas. So we are just left over with one last question. Let us take up that. Here comes the last question. I have to show that cos 6x is equal to right hand side terms. Let me consider the LHS. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಟೋಮೆಟಿಕ್ಲಿ ಬರುತ್ತೆ. cos 6x ಇದೆ. ಈ cos 6x ನಾನು ಹೇಗೆ ಬರೀತೆ ಅಂದರೆ 2 times 3x ಅಂತ ಬರೀತೀನಿ. ನೀವು ಬೇಕಿದ್ರೆ 3 times 2x ಬರೆದ್ರೆ cos 3 ಥೀಟಾ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಬೆಟರ್ ಐ ವಾಂಟ್ ಟು ಯೂಸ್ cos 2 ಥೀಟಾ ಫಾರ್ಮುಲಾ. ಓಕೆ, ಸೊ ದಿಸ್ ಇಸ್ ಅಗೇನ್ ನಥಿಂಗ್ ಬಟ್ ದೇರ್ ಆರ್ 4 formulas for cos 2 ಥೀಟಾ. ಸೊ ಇನ್ ದಿಸ್ ಪ್ರಾಬ್ಲಮ್ ಆಲ್ ದ ಟರ್ಮ್ಸ್ ಆರ್ ಇನ್ ಟರ್ಮ್ಸ್ ಆಫ್ ಕಾಸ್. ಸೊ ಕಾಸ್ ಥೀಟಾಗೆ 2 ಥೀಟಾಗೆ 4 ಫಾರ್ಮುಲಾ ಇದೆ. ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಕಾಸ್ 2 ಥೀಟಾ ಈಸ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ. ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಕಾಸ್ ಸ್ಕ್ವೇರ್ ಥೀಟಾ, ಥೀಟಾ ಅಂದರೆ ಏನು 3x ಮೈನಸ್ 1. ಗೊತ್ತಾಗ್ತಿದೆಯಾ? ಸೊ ವಾಟ್ ಈಸ್ ದ ಫಾರ್ಮುಲಾ ವಿ ಯೂಸ್ಡ್? Okay, so cos 2 theta is 2 cos square theta minus 1. This I'm going to further write it as 2 cos of 3x ಹೋಲ್ ಸ್ಕ್ವೇರ್ ಮೈನಸ್ 1 ಪವರ್ ಹೊರಗಡೆ ಇಟ್ಕೊಳ್ತೀನಿ. ಯಾಕೆ ಅಂದರೆ ಇದು ನಮಗೆ ಕಾಸ್ 3x ಥರ ಕಾಣಿಸ್ಬೇಕು. ಓಕೆ, ಸೊ ನಾವು ಐ ಆಮ್ ಗೋನ್ ಯೂಸ್ ಕಾಸ್ 3 ಥೀಟಾ ಫಾರ್ಮುಲಾ. ಅಗೇನ್ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಕಾಸ್ 3 ಥೀಟಾ ಫಾರ್ಮುಲಾ ಈಸ್ 4 ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಕಾಸ್ ಥೀಟಾ ಅಂತ. ಸೊ ಸಬ್ಸ್ಟಿಟ್ಯೂಟ್ ಕಾಸ್ 3x ಈಸ್ 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್. ನೆನಪಿರಲಿ, ಹೊರಗಡೆ ಒಂದು ಸ್ಕ್ವೇರ್ ಇದೆ, ಮೈನಸ್ 1. ಅರ್ಥ ಆಗ್ತಿದೆಯಾ? ಸೊ ನಾವು ಲೆಟ್ ಅಸ್ ಯೂಸ್ ಮೈ a plus b ಹೋಲ್ ಸ್ಕ್ವೇರ್ ಫಾರ್ ದಿಸ್ ಟರ್ಮ್. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು ವಾಟ್ ಈಸ್ a minus b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಅಂದರೆ 4 ಕಾಸ್ ಕ್ಯೂಬ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 3 ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು 4 ಕಾಸ್ ಕ್ಯೂಬ್ ಎಕ್ಸ್ ಇಂಟು 3 ಕಾಸ್ ಎಕ್ಸ್. ಇಷ್ಟು ನಮಗೆ ಈ ಟರ್ಮ್ ಬಂತು ಮೈನಸ್ 1. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಮ ಸೊಲ್ಯೂಷನ್ ಸಿಗುತ್ತೆ. ಸೊ ಮಾಡೋಣ ಬೇಗ. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು 4 ಸ್ಕ್ವೇರ್ ಇಸ್ 16 ಕಾಸ್ ಕ್ಯೂಬ್ ಸ್ಕ್ವೇರ್ ಅಂದರೆ ಕಾಸ್ ಪವರ್ 6x ಆಗುತ್ತೆ ಪ್ಲಸ್ 3 ಸ್ಕ್ವೇರ್ ಇಸ್ 9 ಒಳಗಡೆ ಬರೀ ಕಾಸ್ ಇದೆ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 2 4s 8 3s 24. ಸೊ 24 ಆಗುತ್ತೆ. ಕಾಸ್ ಕ್ಯೂಬ್ ಇಂಟು ಕಾಸ್ ಇದೆ, ಕಾಸ್ ಕ್ಯೂಬ್ ಇಂಟು ಕಾಸ್ ಇದೆ. ಸೊ ಕಾಸ್ ಪವರ್ 4x ಮೈನಸ್ 1 ಇದೆ. Okay, so remove the bracket, you will get the answer. This is nothing but 16 2s are 32 into cos power 6x. ಓಕೆ, ಫಸ್ಟು ಈ ಟರ್ಮ್ ಬರೀತೀನಿ ಯಾಕೆಂದರೆ ಅಲ್ಲಿ ಅದೇ ಬೇಕಾಗಿದೆ. ಯಾವ್ದು ಬೇಕಾದ್ರೂ ಬರೀಬೋದು. ಮೈನಸ್ 24 2s are ಇಟ್ ಈಸ್ 48 ಕಾಸ್ ಪವರ್ 4x ಪ್ಲಸ್ ಈಗ ಬರೀತೀನಿ 9 2s are 18 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಓಕೆ, ಚೆಕ್ ಮಾಡಿ ನೋಡಿ. ದಿಸ್ ಇಸ್ ಮೈ RHS ಆ್ಯಂಡ್ ದ ರಿಸಲ್ಟ್ ಈಸ್ proved. Okay, ಗೊತ್ತಾಗ್ತಿದೆಯಲ್ಲ? ವೆಲ್, ಸೊ ದಟ್ ಕಂಪ್ಲೀಟ್ಸ್ ಆಲ್ ದ ಕ್ವೆಶನ್ಸ್ ಫ್ರಮ್ ದ ಎಕ್ಸಸೈಸ್ 3.3. ದಿಸ್ ಇಸ್ ಆ್ಯಕ್ಚುಲಿ ದರ್ ವೆರಿ ಚಾಲೆಂಜಿಂಗ್ ಕ್ವೆಶನ್ಸ್ ಫ್ರಮ್ ದಿ ಎಂಟೈರ್ ಮ್ಯಾಥಮೆಟಿಕ್ಸ್. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಒಂದಕ್ಕೆ 2 ಸರಿ ಅಲ್ದಿದ್ರೆ 3 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವೆನ್ ಇಟ್ ಈಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಓಕೆ, ವೆಲ್ ಸ್ಟೂಡೆಂಟ್ಸ್, ಹೋಪ್ ಯು ಎಂಜಾಯ್ಡ್ ದಿಸ್. ಈ ವಿಡಿಯೋ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಚ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ಮೋರ್ ವಿಡಿಯೋಸ್ ನೆಕ್ಸ್ಟ್ ಟೈಮ್. Okay everyone, so thanks for watching the video. We will meet again in the next session with the next topic. Until then, take care. God bless you.